ತಾನೊಗೆದ ಭಸ್ಮದಿ ಜನಿಸಿ ಬಂದವನು ತಾನೊಗೆದ ಭಸ್ಮದಿ ಜನಿಸಿ ಬಂದವನು ಆನಲಾರದೆ ಹಸು ಕೃಷಿಯದು ತಾನದಳು ಮಹನೌದಿನುತ ಸಮಾಧಾನದಲ್ಲಿ ನಿಲದೈದಿ ದೈತ್ಯನ ಹಸಿವ ಮಾಡಿಸಿದ ಒಂದು ವಿಶೇಷ ಆಕರ್ಷಣೆ ಅಂತ ತಿಳ್ಕೊನಿ. ಒಮ್ಮೆಲೆ ಭಸ್ಮದಿಂದ ಹುಟ್ಟಿ ಬಂದು ಭೀಕರ ಧ್ವನಿಯಲ್ಲಿ ಪ್ರಪಂಚವೇ ನಡುಗುವ ರೀತಿಯಲ್ಲಿ ಬಿರಿಯುತ್ತಾ ಇದ್ದಾನೆ. ಆ ಕಡೆ ಈ ಕಡೆ ನೋಡುತ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ? ಅವನಿಗೆ ಹಸಿವೆ ಆಗಿದೆ ಎಂಬ ಕಾರಣಕ್ಕಾಗಿ ಹಸಿವೆಯನ್ನು ದೂರಪಡಿಸಬೇಕು ಅಂತಾದ್ರೆ ನಾನಿದ್ದೇನೆ, ಯೋಚನೆ ಮಾಡಬೇಡ. ಇನ್ಯಾರಿಗಾದ್ರೂ ಹಸಿವಾದ್ರೆ ನೀವು ತಲೆ ಮೇಲೆ ಕೈ ಇಟ್ಟರೆ ಸಾಕು, ಹಸಿವು ನೀಗ್ತದೆ. ಇವನಿಗೆ ಮಾತ್ರ ಹಾಗೆ ಮಾಡಿದ್ದು. ಈಗ ಹೊಟ್ಟೆ ಹಸಿವೆ ಅವನಿಗೆ ಸರಿಯಾಗಿ ತುಂಬಿತು. ಈಗ ಜ್ಞಾನದ ಹಸಿವೆ ಅಂತೇಳಿ ಈಗ ಸರಿ ಮಾಡ್ತೇನೆ. ಮುಂದೆ ಬಾ. ಇವನಿಗೆ ಭಾಷೆ ಕಲಿಸಬೇಕು. ಹೌದು ಹೌದು. ಯಾರೋ ನೀನು? ಯಾರೋ ನೀನು? ಸ್ವರ ಕೇಳೆ. ಒಳ್ಳೆ ಉಂಟು ಸ್ವರ, ಗಟ್ಟಿ ಸ್ವರ. ಮತ್ತೆ ಹುಟ್ಟಿದ ಭಸ್ಮದಿಂದ, ಹಾಗಾಗಿ ಸ್ವರ ಕಟ್ಟಿಯಬೇಕು. ಅವನಿಗೆ ಸರಿಯಾಗಿ ನಮ್ಮ ಪರಿಚಯ ಮಾಡಿಕೊಳ್ಳಬೇಕು. ಹೌದು, ಅನಿವಾರ್ಯತೆ ಉಂಟು. ನೀನು ನನ್ನ ಮಗ. ನೀನು ನನ್ನ ಮಗ. ಆಯ್ತಾ? ಸರಿ ಆಯ್ತಾ? ಗಡಿಬಿಡಿ ಮಾಡಬೇಡ. ಆರಂಭ ಅಷ್ಟೇ ಅಲ್ವಾ? ಎಲ್ಲವನ್ನು ಸ್ವಲ್ಪ ಸುಧಾರಿಸಿಕೊಳ್ಳಬೇಕಾಗ್ತದೆ. ಹಾಗಲ್ವಾ? ನನ್ನ ಮಾತು ಕೇಳ ಪುಣ್ಯಾತ್ಮ. ನೀನು ನನ್ನ ಮಾತು ಕೇಳು. ಇವತ್ತು ಗಟ್ಟಿ ಅವನ ಮಾತೇ ಕೇಳೋದು ಒಳ್ಳೇದು. ಯಾಕೆ ಗೊತ್ತಾ? ಹಾಗಲ್ಲ ಹಾಗಲ್ಲ. ನೀನು ನನ್ನ ಮಗ. ನೀನು ನನ್ನ ಮಗ. ಸರಿಯಾಗಿಲ್ಲ. ನಾನು ನಿನ್ನ ಮಗ. ನಾನು ನಿನ್ನ ಮಗ. ಈಗ ಸರಿಯಾಯ್ತು, ನಮ್ಗೆ ಗೊತ್ತುಂಟು. ಹಾಗಾಗಿ ನೀನು ನನ್ನ ಅಪ್ಪ. ನೀನು ನನ್ನ ಅಪ್ಪ. ಹೌದು. ಆದ್ದರಿಂದ ನಾನು ನಿನಗೆ ಮಗ. ಅಪ್ಪ ಮಗ ಅಪ್ಪ ಮಗ ಅಪ್ಪ ಅಪ್ಪ. ಒಳ್ಳೆಯದಾಗಲಿ. ನಮೋ ನಮಃ. ಹೇಳು ಮೇಲೆ ಹೇಳು ಮೇಲೆ. ಅವ ಯಾರವ? ಅವನಲ್ವೋ? ಮತ್ತೆ ಅವಳು ಯಾರವಳು? ಸ್ತ್ರೀಲಿಂಗ. ಯಾರವಳು? ಪುರುಷಲಿಂಗ. ಓಹೋ, ನಾವೆಲ್ಲ ಪುರುಷಲಿಂಗಗಳು. ಹೌದಾ? ಅಯ್ಯ, ಅವಳು ಯಾರವಳು? ನಿನಗೆ ತಾಯಿ. ನಿನಗೆ ತಾಯಿ? ಅವಳು ನಿನಗೆ ತಾಯಿ. ನಿನಗೆ ತಾಯಿ ಹಾಗಲ್ವೋ? ಅವಳು ನನಗೆ ತಾಯಿ. ಓಹೋ, ಅವಳು ನನಗೆ ತಾಯಿ. ಹಾಗಾಗಿ ಇವಳು ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿಯ? ಏನಾಯ್ತು? ಗುಣ ಹೆಚ್ಚು ಕಮ್ಮಿ ಮಾಡಿ. ಏನಾಯ್ತು ಗೊತ್ತಾಗ್ಲಿಲ್ಲ. ಗುಣ ಹೆಚ್ಚು ಕಮ್ಮಿ ಮಾಡ್ತಾನೆ. ಹಾಗಲ್ಲ. ಅವಳು ನನಗೆ ತಾಯಿ. ಆದ್ದರಿಂದ ನಿನಗೆ ಅಂದ್ರೆ ನನಗೆ ಹೆಂಡತಿ, ನನಗೆ ತಾಯಿ. ನಾನು ಇಲ್ಲಿಂದಲೇ ಆಶೀರ್ವಾದ ಮಾಡ್ತೀನಿ. ನಮಃ. ಒಳ್ಳೆಯದು. ಎಲ್ಲ ನಿಮ್ಮ ಕುಟುಂಬದವರೇ. ದೊಡ್ಡ ಹೊಟ್ಟೆ, ಸಣ್ಣ ಕಣ್ಣು, ಉದ್ದನೆಯ ಮೂಗು. ಹಾಗಲ್ಲ. ಮತ್ತೆ ಅವನಿನ್ನ ಅಣ್ಣ ಗಣಪಣ್ಣ. ಅಣ್ಣ ಪ್ರೀತಿಯಿಂದ ಗಂಪಣ್ಣ ಅಂತೂ ಕರೆ. ನೀನು ತೊಂದರೆ. ಗಣಪಣ್ಣ. ನಮೋ ನಮಃ. ಅಪ್ಪ ಯಾರವ? ಯಾರು? ಭೀಕರಾಕೃತಿ, ಬಿಚ್ಚು ಮಂಡೆ, ಕೊರೆದಾಡೆ, ಕೆಂಗಣ್ಣು. ಹೋಗಿ ಅವನ ಗಂಡ. ನಿನ್ನ ಅಣ್ಣ ಅವನೇ ವೀರಭದ್ರ. ಓ ಭದ್ರಣ್ಣ. ನಮೋ ನಮಃ. ಅಪ್ಪ ಅವ ಯಾರವ? ಯಾರು? ಇವರಿಬ್ಬರು
ಆಹಾ. ಸ್ವಲ್ಪ ವಿಭಿನ್ನವಾಗಿದೆ. ಹೌದು. ಸುಂದರ ಆಕೃತಿ. ಹಾ. ಯಾವುದೋ ಸುಂದರವಾದಂತ ಆಯುಧವನ್ನು ಧರಿಸಿದ್ದಾನೆ. ಹಾ. ಪಕ್ಷಿಯನ್ನ ಏರಿದ್ದಾನೆ. ಹೌದು. ಯಾರವ? ಅವನೇ ಷಡಾನನ ಕಾರ್ತಿಕೇಯ, ಅವನು ನಿನ್ನ ಅಣ್ಣನೇ. ಓ ಷಣ್ಮುಖನು, ಹಾ. ನಮೋ ನಮಃ. ಅಪ್ಪ, ಹಾ. ಇದೆಲ್ಲ ಏನಿದು? ಸುತ್ತಲೂ ಕಾಣುವುದು ನೀರು, ಹ, ಮೇಲೆ ಕಾಣುವುದು ಆಕಾಶ, ಕೆಳಗಿರುವುದು ಭುವಿ, ಇದೆಲ್ಲ ಸೇರಿದರೆ ಪ್ರಪಂಚ. ಪ್ರಪಂಚ. ಹೌದು. ಅಪ್ಪ, ಹಾ. ಉರಿತಾ ಇರುವುದೇನು? ಅಗ್ನಿ, ಹರಿತಾ ಇರುವುದೇನು? ನೀರು, ಬೀಸುತ್ತಾ ಇರುವುದೇನು? ಗಾಳಿ, ಇದೆಲ್ಲ ಸೇರಿದರೆ ಪ್ರಪಂಚ. ಪ್ರಪಂಚ. ಹಾ. ಅಪ್ಪ, ಏನು? ಇವರೆಲ್ಲ ಯಾರಿವರು? ಇವರೆಲ್ಲ ನಮ್ಮವರೇ. ಕೈ ಸರಿಲ್ಲ, ಕಾಸರಿಲ್ಲ. ಹೌದು. ಯಾರು? ಇದು ಹರಣಗಣಗಳು. ಓ ಹರಗಣ, ಹರಗಣ. ಹೇಗಾದ್ರೂ ಎದುರು ಆಗ್ತದೆ ಮತ್ತೆ. ಮತ್ತೆ ಜಾಗ್ರತೆ ಮಾಡ್ಕೊ ನೀನು. ಯಾವುದು? ಹರಣಗಣಗಳು ವ್ಯವಸ್ಥೆಯಾಗಿದ್ದರೆ ಹರಣಗಣಗಳು, ಓಹೋ, ಅವ್ಯವಸ್ಥೆ ಹೋಯ್ತು ಅಂತ ನೀನ್ ಹೇಳಿದಾಗ ಆಗ್ತದೆ. ಹರಣಗಣಗಳು ಅಂತಾಯ್ತು. ಹಾ. ಅಪ್ಪ, ಅವರಿಗೆಲ್ಲ ಒಂದೊಂದು ಹೆಸರು ಉಂಟು. ಹೌದು. ಅಪ್ಪ, ಅಮ್ಮ, ನಾನು ಗುಮ್ಮನ. ಸುಮ್ಮನೆ ಆಗ್ಲಿಕ್ಕಿಲ್ವೇ ಇಲ್ಲ. ನನಗೊಂದು ಹೆಸರು ಬೇಕಲ್ಲ. ಖಂಡಿತ ಬೇಕು. ಗಿರಿಜೆ ಇರಲಿಲ್ಲ ಹೊರಲಿಲ್ಲ, ಹೌದು. ಸಮರ್ಥನಾದ ಮಗ ಬಂದಿದ್ದಾನೆ. ಹಾ. ಒಂದು ಒಳ್ಳೆ ಹೆಸರನ್ನು ಕೊಡು. ಅಮ್ಮ, ಒಂದು ಹೆಸರು ಇದೆ, ಇದೆ, ಇದೆ. ಇಡ್ತೇನೆ. ಹಾ. ಅವ ಹುಟ್ಟಿದ್ದು ಹೇಗೆ? ಹೇಗೆ? ಕಲ್ಲಿಂದ. ಹೌದು. ನಿಮಗೇನಂದ? ಏನಂದ? ಅಪ್ಪ ಅಂದ. ಹಾ. ಹಾಗಾಗಿ ಅವನನ್ನ ಕಲ್ಲಪ್ಪ ಅಂತ ಇಡೋಣ. ಈ ಕಲ್ಲಮ್ಮ ಇಲ್ಲ ಗುಂಡಪ್ಪ ಅಂತ ಗುಂಡು ಗುಂಡ ಇದ್ದ. ಹಾಗಲ್ಲ, ಎಂತ ಗುಂಡು ಸಂತಾನ ನಮ್ಮದು. ಖಂಡಿತ ಹಾಗಲ್ವೇ. ಯೋಗ್ಯವಾದಂತ ಹೆಸರನ್ನು ನಾನೇ ಇಡುತ್ತೇನೆ, ನಾನೇ ಇಡುತ್ತೇನೆ. ಏನಪ್ಪ ಅದು? ಮಗನೇ, ಮತ್ತೆ ಭಸ್ಮ